ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವೀಗ ಎಲ್ಗಪ್ಪ ಹೊರಟಿರೋದು ಅಂದರೆ ಹೊಸಕೋಟೆಗೆ ಹೋಗಬೇಕು. ಒಂದು 35 ಟನ್ನಿನ ಪ್ಲೇಟ್ ಲೋಡ್ ಇದೆಯಂತೆ. ಬನ್ನಿ ಹೋಗಿ ಹಾಕೊಂಬರೋಣಂತೆ. ಈಗ ಗಾಡಿ ಸ್ಟಾರ್ಟ್ ಮಾಡಿ ವ್ಯಾಕಮ್ ಲೋಡ್ ಮಾಡೋಣ. ಬನ್ನಿ. ಡೀಸೆಲ್ ಬೇರೆ ಕಡಿಮೆ ಐತೆ. ಒಂದು 60 ಲೀಟ್ರ್ ಡೀಸೆಲ್ ಹಾಕ್ಕೊಂಡು ಒಂದು 20 ಲೀಟ್ರು ಆ್ಯಡ್ ಬ್ಲೂ ಹಾಕ್ಕೊಂಡು ಹೋಗೋಣಂತೆ. ಬನ್ನಿ ಹೊರಡೋಣ. ಸ್ನೇಹಿತರೆ, ಈಗ ನಾವು ರೈಲ್ವೆ ಗೊಲ್ಲಳ್ಳಿ ಹತ್ರ ಹೋಗ್ತಾ ಇದ್ದೀವಿ. ಈ ನಾವು ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ಹೋಗ್ಬೇಕು ಅಂದರೆ ಸಿಕ್ಕಾಬಿಟ್ಟೆ ಹಿಂಸೆ. ಈ ಗೊಲ್ಲಳ್ಳಿ ಪಾಸ್ ಮಾಡೋದ್ರಲ್ಲೇ ಸಾಕಾಗೋಗಿರ್ತದೆ. ರೋಡ್ ಆ ಮಟ್ಟಿಗೆ ಕಿತ್ತೋಗೈತೆ. ಜಾಸ್ತಿ ಟನ್ನೇಜ್ ಗಾಡಿಗಳು ಓಡಾಡ್ತವೆ ರೋಡಲ್ಲಿ. ಸಿಮೆಂಟ್ ಗಾಡಿಗಳು ನೋಡ್ತಾ ಇರ್ಬೋದು, ಇಲ್ಲಿ ಹೋಗ್ತಾ ಇದಲ್ಲ ಆ ಥರ ಗಾಡಿಗಳು. ನೋಡಿ, ಇವ್ರು ಯಾರೋ ಪುಣ್ಯಾತ್ಮರು ಡೋರ್ ಓಪನ್ ಮಾಡ್ಕೊಂಡು ಹೋಗ್ತವ್ರೆ. ಪಾಪ ಹಿಂದೆಗಡೆ ಬೈಕ್ನವ್ರು ಬರೋವ್ರ ಕತೆ ಎಲ್ಲ ಧೂಳು ತುಂಬ್ಕೊಂತೈತೆ. ಆಟಿ ಹೋದವ್ರು ಯಾರನ್ನ ಹಿಡಿದ್ರೆ ಇವನಿಗೂ ಸಮಸ್ಯೆನೇ. ನೋಡಿ ರೋಡ್ ಯಾವ ಮಟ್ಟಿಗೆ ಐತೆ ಅಂದರೆ, ಏನಿಲ್ಲ ಅಂದರೂ ಈ ರೋಡ್ ಕಿತ್ತಾಕ 5 ವರ್ಷದ ಮೇಲಾಗೈತೆ. ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಕಂಪ್ಲೀಟ್ ಏನು ಅರ್ಧನೂ ಕಂಪ್ಲೀಟ್ ಆಗಿಲ್ಲ. ಅಲ್ಲಿ ರೈಲ್ವೆ ಟ್ರ್ಯಾಕ್ ಐತಲ್ಲ, ಇದು ಇಲ್ಲಿ ಫ್ಲೈಓವರ್ ಮಾಡ್ತಾವ್ರೆ ಪಕ್ಕದಲ್ಲಿ. ಮುಂದೆ ನಿಮಗೆ ತೋರಿಸ್ತೀನಿ. ಏನಿಲ್ಲ ಅಂದರೆ 5 ವರ್ಷದ ಮೇಲಾಗೈತೆ ಆ ರೋಡನ್ನ ಸ್ಟಾರ್ಟ್ ಮಾಡಿ. ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಫ್ಲೈಓವರ್ ಕೂಡ ಕಂಪ್ಲೀಟ್ ಆಗಿಲ್ಲ. ನೋಡಿ, ಇದೇ ಫ್ಲೈಓವರ್ ಮಾಡ್ತಾ ಇರೋದು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಂಗೆ. ರೋಡ್ ಅಟ್ಲೀಸ್ಟ್ ಒಂದು ಆಲ್ಟರ್ನೇಟ್ ರೋಡ್ ಆದರೂ ನೀಟಾಗಿ ಮಾಡ್ಕೊಂಡು ಕೊಟ್ಟಿಲ್ಲ. 5 ವರ್ಷದಿಂದ ಇದೇ ಕರ್ಮ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಇಲ್ಲಿ ಜಲ್ಲಿನ ಹಾಕೊಂಡು ಕೊಟ್ಟವ್ರೆ. ಮೊದಲು ಅದೂ ಇರಲಿಲ್ಲ. ಟನ್ನೇಜ್ ಹಾಕೊಂಬರೋವಂಥ ಗಾಡಿಗಳು ಏನೇನು ಸಮಸ್ಯೆ ಆಗ್ತವೆ ಇಲ್ಲಿ ಅಂದರೆ, ಒಂದು ಗಾಡಿ ಪಾಸ್ ಆಗ್ಬೋದು ಅಷ್ಟೇ ಈ ಸೈಡಲ್ಲಿ. ಆ ಕಡೆಯಿಂದ ಹೋಗೋಕ್ಕೆ ಇನ್ನೊಂದು ಗಾಡಿ ಹೋಗೋಕ್ಕೆ ಜಾಗ ಬಿಟ್ಟವ್ರೆ. ಆದರೂ ಸಿಕ್ಕಾಪಟ್ಟೆ ಧೂಳು. ಇವಾಗ ಸ್ವಲ್ಪ ಜಲ್ಲಿ ಹೊಡೆದು ರೆಡಿ ಮಾಡವ್ರೆ. ಈ ಒಂದು 2-3 ಮಂತ್ಸ್ ಬ್ಯಾಕಲ್ಲಿ. ಮೊದಲು ಸಿಕ್ಕಾಪಟ್ಟೆ ಗುಂಡಿಗಳು, ಗಾಡಿಗಳು ಬ್ಲೇಡ್ಗಳು ಕಟ್ಟಾಗೋದು, ಇವೆಲ್ಲ ಬೇಜಾನ್ ಸಮಸ್ಯೆ ಇತ್ತು. ಇವಾಗ ಇರೋದ್ರಲ್ಲಿ ಪರವಾಗಿಲ್ಲ. ನೋಡಿ ರೋಡ್ ಯಾವ ಥರ ಐತೆ. ಈ ದೊಡ್ಡಬಳ್ಳಾಪುರ ರೋಡಲ್ಲಿ ಓಡಾಡಬೇಕಂದ್ರೆ ಸ್ನೇಹಿತರೆ, ಶೋರೂಮ್ ಗಾಡಿ ತಂದರೂ ಕೂಡ ಒಂದು 6 ತಿಂಗಳಲ್ಲಿ ಎಲ್ಲ ಅಳ್ಳಾಡೋಗಿರ್ತದೆ ಗಾಡಿ. 6 ತಿಂಗಳು 1 ವರ್ಷದಲ್ಲೆಲ್ಲ ನಟ್ ಬೋಲ್ಟ್ ಎಲ್ಲ ಶೋರೂಮ್ ಗಾಡಿನೆಲ್ಲ ಲೂಸ್ ಆಗೋಗಿರ್ತವೆ. ಸ್ನೇಹಿತರೆ, ನಾವೀಗ ಮಧುರೆ ಹತ್ರ ಬಂದಿದ್ದೀವಿ. ಮಧುರೆ ಹತ್ರ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬಂದು ಏನಿಲ್ಲ ಅಂದರೆ 2:15. ನಾವು 2:15 ಹೋಗಿ ಲೋಡ್ ಮಾಡ್ಕೊಂಬರೋ ಅಷ್ಟರಲ್ಲಿ ಏನಿಲ್ಲ, ಮ್ಯಾಕ್ಸಿಮಮ್ ಇವತ್ತು ಒಂದು 10ರಿಂದ 11 ಗಂಟೆ ಆಗುತ್ತೆ ನನ್ನ ಪ್ರಕಾರ. ಅಲ್ಲಿ ಬೇಗ ಲೋಡ್ ಮಾಡಿದ್ರೆ ಒಂದು 8-9 ಗಂಟೆಗೆಲ್ಲ ಬರ್ತೀವಿ. ಇಲ್ಲ ಅಂತಂದರೆ ಎಲ್ಲ ಥರ ಮಾಮೂಲಿ ಈ ಥರ ಲೋಡಾಗಿ ಬಿಲ್ ಕೂಡ ಅಷ್ಟೊತ್ತಿಗೆ ಆಗುತ್ತೆ. ಒಂದು 9 ಗಂಟೆ ಆಗ್ಬೋದು ಅಲ್ಲೇ ಹೊರಡೋದು ನಾವು. ಬನ್ನಿ ಬೇಗ ಲೋಡ್ ಮಾಡಿಸೋಣ. ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ, ಶನಿಮಹಾತ್ಮನ ದೇವಸ್ಥಾನ. ಮಧುರೆಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ದೇವಸ್ಥಾನ. ನೋಡಿ ಯಾವ ಥರ ಇದೆ ದೇವಸ್ಥಾನ. ದೊಡ್ಡ ದೇವಸ್ಥಾನ. ಶ್ರೀಮತಿ ಎಂ.ಆರ್. ರಮೇಶ್ ಅವರು, ಮಾಸಂದ್ರ ಕದಂಬ. ಮೊದಲು ಇದು ಮಧುರೆ ಕೆರೆ ಏರಿಯಾ ಮೇಲೆ ಮೊದಲು ಸಿಂಗಲ್ ರೋಡ್ ಇದ್ದಿದ್ದು. ಈಗ ಪರವಾಗಿಲ್ಲ, ಡಬಲ್ ರೋಡ್ ಮಾಡಿದ್ಮೇಲೆ ಸಮಸ್ಯೆ ಏನಿಲ್ಲ ಗಾಡಿ ಓಡಿಸೋಕ್ಕೆ. ಮೊದಲು ಸಿಂಗಲ್ ರೋಡ್ ಇದ್ದಿದ್ದು ಕೆರೆ ಮೇಲೆ. ನೋಡಿ, ಇದೇ ಮಧುರೆ ಕೆರೆ. ಇದು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಐತೆ ಕೆರೆ ಏರಿ. ಮೊದಲು ಸಿಂಗಲ್ ರೋಡ್ ಐತಿ, ಈಗ ಡಬಲ್ ರೋಡ್ ಮಾಡವ್ರೆ. ಗೊಲ್ಲಳ್ಳಿ ಆದಮೇಲೆ ರೋಡ್ ಸ್ವಲ್ಪ ಪರವಾಗಿಲ್ಲ. ಗೊಲ್ಲಳ್ಳಿ ತನಕ ಬರೋತಕ್ಕ ಸ್ವಲ್ಪ ಹಿಂಸೆನೇ. ಇತ್ತಿಂದಿತ್ತ ಅದು ಹಾಸ್ಪಿಟಲ್ವರೆಗೂ ಚೆನ್ನಾಗೈತೆ ರೋಡ್ ಮಾತ್ರ. ಇದು ಕೆರೆ ಏರಿ ಮೇಲೆ ಆಂಜನೇಯನ ದೇವಸ್ಥಾನ ಇದು. ಅಲ್ಲಿತ್ತು, ಅದು ಮೊದಲಿದ್ದಿದ್ದು ಹಳೆ ರೋಡು. ಈ ಕಾಡ್ನವ್ರ ಕೈ ಮರದ ಹತ್ರ ಹೋಗ್ತಾ ಇದ್ದೀವಿ ಸ್ನೇಹಿತರೆ.
ಬಸ್ಸು ಬಂತು, ರೋಡಿಗೆ ಬಂತು ಬಂತು ಬಂತು. ಏನು ಮಾಡೋಕ್ಕಾಗಲ್ಲ, ಅವಕ್ಕೇನು ಗೊತ್ತಾಗುತ್ತಾ ಪಾಪ. ಅಲ್ಲಿ ನೋಡ್ಕೊಂಡು ಅಂತಾರೆ, ನೋಡ್ಕೊಬೇಕು ಕರೆಕ್ಟಾಗಿ. ಈ ಮೇನ್ ರೋಡ್ ಪಕ್ಕದಲ್ಲಿ ಬಿಟ್ಬಿಡ್ತಾರೆ, ಬರ್ತಾವೆ ರೋಡ್ಗೆ. ಏನು ಮಾಡೋಕ್ಕಾಗುತ್ತೆ ಸ್ನೇಹಿತರೆ? ಮೇನ್ ಡ್ರೈವಿಂಗಲ್ಲಿ ಇರೋದು ಅಬ್ಸರ್ವೇಷನ್ನು. ನಾವು ಅಬ್ಸರ್ವೇಷನಲ್ಲಿ ಇದ್ದಷ್ಟು ನಮಗೆ ಸೇಫ್ಟಿ. ಯಾವಾಗ ಏನು ಬರುತ್ತೆ ಅಂತ ಗೊತ್ತಿಲ್ಲ. ನೋಡೋಕ್ಕೆ ಮಾತ್ರ ರೋಡ್ ಮಾತ್ರ ಸೂಪರಾಗಿ ಕಾಣಿಸ್ತೈತೆ. ಆ ಕಡೆ ಈ ಕಡೆ ಮರ ಗಿಡಗಳು, ಸೆಂಟ್ರಲ್ ರೋಡು, ಯಾವುದೋ ಫಾರೆಸ್ಟಲ್ಲಿ ನಾವು ಎಂಟ್ರಿ ಆಗ್ತಿದ್ದೀವಿ ಅನ್ನೋ ಫೀಲ್ ಬಂದೈತೆ ಈ ರೋಡ್ ನೋಡಿದ್ರೆ ನನಗಂತೂ. ಈ ಕೆರೆ ಬಂದ್ಬಿಟ್ಟು ಅರಳುಮಲ್ಲಿಗೆ ಕೆರೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಸಿಂಗಲ್ ರೋಡು, ಇದನ್ನು ಡಬಲ್ ಮಾಡಿದ್ರೆ ಒಳ್ಳೆಯದು ಡ್ರೈವರ್ಸ್ಗಳಿಗೆಲ್ಲ, ಗಾಡಿಗಳು ಓಡಾಡೋಕ್ಕೆ ಎಲ್ಲರಿಗೂ ಒಳ್ಳೆಯದು. ಇದು ಕೆರೆ ಹಿಂದೆಗಡೆ ಇರೋದು, ಲೆಫ್ಟ್ ಸೈಡಲ್ಲಿರೋದು ಬಂದು ಕೆರೆ. ಇಲ್ಲೂ ಸಿಕ್ಕಾಪಟ್ಟೆ ಸಮಸ್ಯೆ. ಸಿಂಗಲ್ ರೋಡು, 2 ಗಾಡಿ ಪಾಸ್ ಮಾಡ್ಬೋದು. ಒಂದು ಗಾಡಿ ಕೆಟ್ಟು ನಿಂತ್ಕೊಂಡ್ರು ಏರಿ ಮೇಲೆ ಫುಲ್ ಜಾಮ್ ಆಗುತ್ತೆ. ಹೆವಿ ಗಾಡಿಗಳು ಓಡಾಡ್ತಾವಲ್ಲ, ಹಂಗಾಗಿ ಫುಲ್ ಟ್ರಾಫಿಕ್ ಆಗ್ಬಿಡ್ತೈತೆ. ಇಲ್ಲೂ ಸಿಕ್ಕಾಪಟ್ಟೆ ಹುಷಾರಾಗಿ ಓಡಿಸ್ಬೇಕು, ನಿಧಾನಕ್ಕೆ ಹೋದಷ್ಟು ಸೇಫ್ಟಿ ಇಲ್ಲಿ. ಒಬ್ಬರು ಏನಾದರೂ ಓವರ್ಟೇಕ್ ಮಾಡಬೇಕಾದ್ರೆ ಆಪೋಸಿಟ್ ಗಾಡಿ ಬಂದರೆ ಸೀದಾ ಈ ಕಡೆ ಒಂದು 20 ಅಡಿ, ಈ ಕಡೆ ಒಂದು 20 ಅಡಿ, ಯಾವ ಕಡೆ ಬೇಕಾದರೂ ಗಾಡಿ ಹೋಗ್ಬೋದು ಈ ರೋಡಲ್ಲಿ ಮಾತ್ರ. ಆಗವೆ ಬೇಜಾನ್ ಇನ್ಸಿಡೆಂಟ್ ಆಗವೆ ಈ ರೋಡಲ್ಲೂ. ಮೊನ್ನೆನೂ ಒಂದು ಗಾಡಿ ಇಲ್ಲೇನೋ ಅಪ್ಸೈಡ್ ಆಗಿತ್ತು. ಈ ರೋಡಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇಲ್ಲೂ ಸಹ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದೆ. ಅಂತೂ ಇಂತೂ ದೊಡ್ಡಬಳ್ಳಾಪುರ ರಿಂಗ್ ರೋಡಿಗೆ ಬಂದು ರೀಚ್ ಆದ್ವಿ. ಈಗ ನಾವು ಹೊಸ ರೋಡಿಗೆ ತಗೊಬೇಕು. ಇದು ಹೊಸಪೇಟೆಯಿಂದ ಚೆನ್ನೈ ಲಿಂಕ್ ರೋಡ್. ಇದು ರೋಡ್ ಮಾತ್ರ ತ್ರಿಬಲ್ ರೋಡು, ಸಕ್ಕದಾಗಿ ಮಾಡವ್ರೆ. ಆ ರೋಡ್ಗೊಂದು ಜಾಯ್ನ್ ಆಗಿಬಿಟ್ರೆ ಆರಾಮಾಗಿ ಹೊಸಕೋಟೆಗೆ ಹೋಗ್ತೀವಿ ನಾನ್ ಸ್ಟಾಪಾಗಿ. ಇಲ್ಲಿ ಮುಂದೆ ಇಲ್ಲಿ ರೈಟ್ ಎತ್ಕೋಬೇಕು. ರೈಟ್ ಎತ್ಕೊಂಡು ಮುಂದೆ ಹೋದರೆ ಹೊಸ ರೋಡಿಗೆ ಜಾಯ್ನ್ ಆಗ್ತೀವಿ. ನಮ್ಮ ಬೆಂಜ್ ಗಾಡೀಲಿ ಒಂದೇ ಒಂದು ಸಮಸ್ಯೆ, ಅದೇನಪ್ಪ ಅಂತಂದರೆ ಅದು ಶೋರೂಮ್ ಅವ್ರಿಗೆ ಗೊತ್ತಿಲ್ವ ಒಂದೂ ಗೊತ್ತಿಲ್ಲ. ಈ ಲಿಫ್ಟ್ ಟ್ಯಾಕ್ಸಲ್ಲಿ ಕೊಟ್ಟಿದ್ದಾರಲ್ಲ, ಅದ್ರ ಸಿಕ್ಕಾಪಟ್ಟೆ ಸಮಸ್ಯೆ. ಈ ಟರ್ನಿಂಗಲ್ಲಿ ಇಲ್ಲಿ ಎದ್ದೇಳೋದು ಲೇಟು, ಗಾಡಿ ಮೂವ್ ಮಾಡೋಕ್ಕೆ ಬಿಡಲ್ಲ. ಅಯ್ಯೋ, ನಮಗಂತೂ ಒಳ್ಳೆ ಸಮಸ್ಯೆ ಆಗ್ಬಿಟ್ಟೈತಿ ಈ ಗಾಡಿ ಲಿಫ್ಟ್ ಟ್ಯಾಕ್ಸಲ್ಲಿಂದ. ಟೈರ್ ಸುಮ್ಮನೆ ಸವಿತವೆ. ಆಮೇಲೆ ಖಾಲಿ ಗಾಡೀಲಿ ಅದು ಲಿಫ್ಟ್ ಟ್ಯಾಕ್ಸಲ್ಲಿ ಅಪ್ಪಲ್ಲಿರಬೇಕು, ಅಪ್ಪಾಗಲ್ಲ. ಅದು ಇಷ್ಟ ಬಂದಂಗೆ ಇಳಿಯುತ್ತೆ, ಇಷ್ಟ ಬಂದಂಗೆ ಏರುತ್ತೆ ಮೇಲ್ಗೆ. ಹಂಗಾಗಿ ಟೈರು ಬೇಗ ಸವಿತಾ ಇವೆ. ಶೋರೂಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಡೈರೆಕ್ಟ್ ಮಾಡಿಸ್ಕೊತೀವಿ ಅಂದರೆ ಅವರಿಲ್ಲ, ವಾರಂಟಿ ಬರಲ್ಲ ಅಂತ ಅವ್ರು ಹೇಳ್ತಾರೆ. ಸುಮ್ಮನೆ ಕಂಡಂಗೆ ಕಣ್ಣೆದುರುಗಡೆ ಟೈರ್ ಸವಿತವೆ. ಅಂತೂ ಇಂತೂ ಹೈವೇಗೆ ಬಂದ್ವಿ. ಇಲ್ಲಿಂದ ಇನ್ನು ಆರಾಮಾಗಿ ಹೋಗ್ಬೋದು. ಈಗ ಒಂದು 70ಗೆ 75ಗೆ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿಬಿಟ್ಬಿಟ್ರೆ ಆರಾಮಾಗಿ ಇನ್ನೊಂದು ಹಾಫ್ ಆನ್ ಅವರ್, ಒಂದು 40 ನಿಮಿಷದಲ್ಲೆಲ್ಲ ಹೊಸಕೋಟೆಗೆ ರೀಚ್ ಆಗಿಬಿಡ್ತೀವಿ. 40 ನಿಮಿಷನೂ ಬೇಡ, ಹೋಗ್ತಾ ಇದ್ದೀವಿ. ನೋಡಿ ರೋಡ್ ಹೇಗಿದೆ ಅಂತ. ಕ್ರೂಸ್ ಕಂಟ್ರೋಲ್ ಆಗಿ ಬಿಟ್ಟಿದ್ದೀನಿ. ಒಂದು 70-75 ಆರಾಮಾಗಿ ಹೋಗುತ್ತೆ ಗಾಡಿ, ಟೆನ್ಷನ್ ಇಲ್ಲ. ಅಲ್ಲಿ ಬೇಗ ಹೋಗಿ ಲೋಡ್ ಮಾಡಿಸ್ಬೇಕು. ಟೈಮ್ ಬಂದು ಅಲ್ಲೇ 3:30 ಆಯಿತು. ನಾವು ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ಬರೋಕ್ಕೆ 1 ಅವರ್ ಟೈಮ್ ಬೇಕು ಈ ಗಾಡಿಗೆ. ರೋಡ್ ಮಾತ್ರ ಆ ಥರ ಆಯ್ತು, ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗ್ತೀವಿ. ಅಲ್ಲಿ ನೋಡಬೇಕು, ಲೋಡು ಬೇಗ ಮಾಡಿಸ್ಕೊಬೇಕು. ಬಿಲ್ ಕೊಡೋದೇನೋ ಅಲ್ಲೂ ಲೇಟ್ ಅಂತೆ. ಏನು ಕಡಿಮೆನೇ ಮೀಟ್ರಲ್ಲಿ ಇರೋದು, ಪಾಸಿಂಗ್ಟನ್ನು, ಏನು ಟೆನ್ಷನ್ ಇಲ್ಲ. ಯಾರು ಹಿಡಿಯಲ್ಲ, ಪೊಲೀಸ್ನವರು RTOದವ್ರು ಯಾರು ಹಿಡಿಯಲ್ಲ. ಆರಾಮಾಗಿ ಇವಾಗ ಏನು ಮಾಡಬೇಕು ಅಂತಂದರೆ, ಬೂದ್ಗೆರೆ ಕ್ರಾಸಿಗೆ ನಾವು ಬೂದ್ಗೆರೆ ಕ್ರಾಸಲ್ಲಿರೋದಂತೆ ಫ್ಯಾಕ್ಟ್ರಿ. ನಾವೀಗ ದೇವನಹಳ್ಳಿಯಿಂದ ಬೂದ್ಗೆರೆ ಕ್ರಾಸಿಗೆ ಹೋಗಲ್ಲ. ಈ ಟೋಲ್ ಪಾಸ್ ಮಾಡಿಬಿಟ್ಟು ಲೆಫ್ಟ್ ಎತ್ಕೊಂಡು ಬೂದ್ಗೆರೆ ಕ್ರಾಸ್ಗೆ ರೀಚ್ ಆಗ್ಬೋದು. ಬಟ್ ಅದು ಸಿಂಗಲ್ ರೋಡ್ ಆಗಿರೋದ್ರಿಂದ ಫಾಸ್ಟಾಗಿ ಮೂವ್ಮೆಂಟ್ ಇರೋಲ್ಲ ಅನ್ಕೊತೀನಿ. ಅಲ್ಲೂ ಹೆವಿ ಗಾಡಿಗಳು ಆ ಲೈನಲ್ಲೆಲ್ಲ ಇರೋದೆಲ್ಲ ಜಾಸ್ತಿ ಸ್ಟೀಲ್ ಫ್ಯಾಕ್ಟ್ರಿಗಳಿದ್ದಾವೆ. ಆ ರೋಡಲ್ಲಿ ಬೇಗ ಮೂವಿಂಗ್ ಇಲ್ಲ ಅಂತ ಅನ್ಕೊತೀನಿ. ಈಗ ಟೋಲ್ ಪಾಸ್ ಮಾಡಿಬಿಟ್ಟು ಸ್ಟ್ರೈಟ್ ಹೊಡೆಯೋಣ.
ಇವಾಗ ನಾವು ಸಿಟಿಯಿಂದ ಬಂದರೆ ಹೊಸಕೋಟೆಗೆ ಬರ್ತೀವಲ್ವಾ, ಆ ಜಂಕ್ಷನ್ ಕೋಲಾರ ರೋಡು ಜಂಕ್ಷನ್ ಆಯ್ತಲ್ಲ, ಅಲ್ಲಿಂದ ತನಕ ರೀಚ್ ಆಗಿ ತಿರ್ಗಾ ಮತ್ತೆ ಸಿಟಿ ಕಡೆ ಹೊಸಕೋಟೆ ತನಕ ಬರೋಣ. ಹೊಸಕೋಟೆ ಬಿಟ್ಟು ಸ್ವಲ್ಪ ಮುಂದೆ ಬಂದು ಬುದ್ಧಗೆರೆ ಕ್ರಾಸಿಗೆ ತಗೊಳ್ಳೋಣ. ಅಲ್ಲಿಂದ ಬಂದರೆ ಒಂದು 3-4 ಕಿಲೋಮೀಟ್ರ್ ಒಳಗಡೆ ಆಯ್ತಷ್ಟೇ, ತ್ರಿವೇಣಿ ಸ್ಟೀಲ್ ಅಂತ. ಬನ್ನಿ ಹೋಗೋಣ. ಹೊಸಕೋಟೆ ನಿಯರ್ ಬಂದ್ವಿ. ಇಲ್ಲಿ ಬೋರ್ಡ್ ನೋಡ್ಬೋದು. ಇಲ್ಲಿ ಲೆಫ್ಟ್ ತಗೊಂಡ್ರೆ ಕೋಲಾರಕ್ಕೆ ಹೋಗ್ತೀವಿ. ಸ್ಟ್ರೈಟ್ ಹೋಗಿ ಮುಂದೆ ತಿರ್ಗಾ ಲೆಫ್ಟ್ ತಗೊಂಡ್ರೆ ಸಿಟಿ ಒಳಗೆ ಎಂಟ್ರಿ ಆಗ್ತೀವಿ. ಸ್ಟ್ರೈಟ್ ಹೋದರೆ ಚೆನ್ನೈ ರೋಡ್ ಇದು. ಈಗ ನಾವು ಮುಂದೆ ಹೋಗಿ ಇಲ್ಲಿ ಲೆಫ್ಟ್ ಎತ್ಕೊಂಡ್ರೆ ಕೋಲಾರ ರೋಡಿಗೆ ಹೋಗ್ತೀವಿ ನಾವು. ಇಲ್ಲಿ ಲೆಫ್ಟ್ ತಗೊಂಡ್ರೆ ಸ್ವಲ್ಪ ಮುಂದೆ ನೆಕ್ಸ್ಟ್ ಎಕ್ಸಿಟ್ ಆದರೆ ತಿರ್ಗಾ ಸಿಟಿಗೆ ಯೂ ಟರ್ನ್ ಆಗ್ತೀವಿ. ನಾವೀಗ ಸಿಟಿ ಕಡೆ ತೊಗೋಬೇಕು. ಮುಂದೆ ಹೋಗಿ ಲೆಫ್ಟ್ ಎತ್ಕೊಳ್ಳೋಣ. ಲೆಫ್ಟ್ ಎತ್ಕೊಂಡು ಹೊಸಕೋಟೆ ರೋಡಲ್ಲಿ ಹೋಗೋಣ. ಹೊಸಕೋಟೆ ಟೋಲ್ ಒಂದು ಸಿಗುತ್ತೆ. ಟೋಲ್ ಪಾಸ್ ಮಾಡಿ 1 ಕಿಲೋಮೀಟ್ರ್ ತಿರ್ಗಾ ರೈಟ್ ತೊಗೊಂಡ್ರೆ ನಾವು ಬುದ್ಧಗೆರೆ ಕ್ರಾಸ್ ರೋಡ್ಗೆ ರೀಚ್ ಆಗ್ತೀವಿ. ಬನ್ನಿ ಹೋಗೋಣ. ನೋಡಿ, ಇಲ್ಲಿ ನಾವು ಲೆಫ್ಟ್ ತೊಗೋಬೇಕು. ಇಲ್ಲಿ ಅಲ್ಲಿ ಮುಂದೆ ಎಕ್ಸಿಟ್ ಇದೆಯಲ್ಲ, ಇಲ್ಲಿ ಲೆಫ್ಟ್ ತೊಗೋಬೇಕು. ಇಲ್ಲಿ ಲೆಫ್ಟ್ ತಗೊಂಡು ಹೋಗೋಣ. ಇಲ್ಲಿ ಹೊಸವ್ರು ಏನಾದರೂ ಬಂದರೆ ಫುಲ್ ಕನ್ಫ್ಯೂಸ್ ಆಗಿಬಿಡ್ಬೇಕು. ಯಾವ ರೋಡ್ ತಗೊಂಡ್ರೆ ಎಲ್ಲಿಗೆ ಹೋಗ್ತೀವಪ್ಪ ಅಂತ ಕನ್ಫ್ಯೂಸ್ ಮಾಡ್ಕೊಂಬಿಡ್ತಾರೇನೋ. ಓದೋರಾದರೆ ಓದ್ಕೊಂಡು ಹೋಗ್ಬೋದು, ಗೊತ್ತಿಲ್ಲದವ್ರಾದರೆ ಕನ್ಫ್ಯೂಸ್ ಆಗೇ ಆಗುತ್ತೆ. ಇಲ್ಲಿ In 600 meters, join with National Highway 75. ನೋಡಿ, ಫ್ಲೈಓವರಿಂದ ಕೆಳಗಡೆ ಇಳಿದಿದ್ದೀವಿ. ನೋಡೋಕೆ ಯಾವ ಥರ ಕಾಣಿಸ್ತೈತೆ ರೋಡು. ಫ್ಲೈಓವರು ಸಕ್ಕದಾಗಿ ಕಾಣಿಸ್ತೈತೆ. ಫ್ಲೈಓವರ್ ಮಾತ್ರ. ಮುಂದೆ ಇನ್ನೊಂದು 2 ಕಿಲೋಮೀಟ್ರ್ ಹೋದರೆ ಹೊಸಕೋಟೆ ರೀಚ್ ಆಗ್ತೀವಿ. ಇದು ಸಿಟಿಗೆ ಎಂಟ್ರಿ ಆಗೋ ರೋಡು. ಕೋಲಾರ ಕಡೆಯಿಂದ ಬಂದರೆ ಹೋಗೋ ರೋಡ್ ಇದು, ಸಿಟಿಗೆ ಹೋಗೋ ರೋಡ್ ಇದು. ಬನ್ನಿ, ಫ್ಯಾಕ್ಟ್ರಿ ಹತ್ರ ಹೋಗಿ ಸಿಗ್ತೀನಿ ಸ್ನೇಹಿತರೆ. ಗಾಡಿನ ಬಂದು ಆಚೆ ಹಾಕ್ಬಿಟ್ಟು ಫ್ಯಾಕ್ಟ್ರಿ ಒಳಗೆ ಬಂದೆ. ಇಲ್ಲಿ ಸೆಕ್ಯೂರಿಟಿ ಹತ್ರ ಎಂಟ್ರಿ ಮಾಡಿಸಿ ಫೋನ್ ನಂಬರ್ ಕೊಟ್ಟು OTP ತೊಗೊಂಡ್ರು. OTP ತಗೊಂಡು ಇಲ್ಲಿ ಆಫೀಸಿಗೆ ಒಂದು ಗೇಟ್ ಪಾಸ್ ಇಸ್ಕೊಂಬ ಹೋಗು ಅಂತ ಕಳಿಸವ್ರೆ. ಒಂದು ಚೀಟಿ ಬರ್ಕೊಂಡು ಕೊಟ್ಟವ್ರೆ. ಅದೇ ಆಫೀಸು. ಬಂದು ಅಂತೂ ಇಂತೂ ಲೋಡ್ ಗಾಡಿ ತಗೊಂಬ ಅಂತ ಹೇಳಿದ್ರು. ಲೇಟ್ ಏನು ಮಾಡಲಿಲ್ಲ. ಗೇಟ್ ಪಾಸ್ ಇಸ್ಕೊಂಡು ಗಾಡಿ ಎಂಟ್ರಿ ಒಳಗಡೆ ಬಿಡ್ರಿ, ಪೇಮೆಂಟ್ ಮಾಡಿಸ್ರಿ ಅಂತ ಹೇಳಿದ್ರು. ಪೇಮೆಂಟ್ ಮಾಡಿಸ್ಕೊಂಡು ಈಗ ಒಳಗಡೆ ಬಂದಿದ್ದೀವಿ. ನೋಡ್ಬೋದು, ಇಲ್ಲೇ ಲೋಡಿಂಗ್ ಆಗೋದು ನಮ್ಮ ಗಾಡಿ. ಇಲ್ಲಿದ್ದಾವಲ್ಲ ಪ್ಲೇಟು, ಈ ಪ್ಲೇಟು ನಮ್ಮ ಗಾಡಿಗೆ ಲೋಡ್ ಮಾಡ್ತಾರೆ. 35 ಟನ್ನೋ 36 ಟನ್ನೋ ಮಾಡ್ತಾರಂತೆ. ಮಾಡಿಸ್ಕೊಳ್ಳೋಣ ಬೇಗ ಬೇಗ. ಹೆಂಗೆ ಒಳಗಡೆ ಕರೆದ್ರು ಅದೇ ಥರ ಲೋಡ್ ಮಾಡಿಸಿದ್ರೆ ಸಾಕು. ಲೋಡ್ ಮಾಡಿ ಬಿಲ್ ಕೊಟ್ಟರೆ ಸಾಕು. ನಮ್ಮ ಲೋಕಿ ನೋಡಿ ಆರಾಮಾಗಿ ನಿದ್ದೆ ಮಾಡಿದ್ದವನೇ, ಮೊಬೈಲ್ ಹಿಡ್ಕೊಂಡು ಕುಂತವನೇ. ಬೇಗ ಮನೆಗೆ ಹೋಗೋಣಂತ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅವನಿಗೆ. ಸ್ನೇಹಿತರೆ, ಫೈನಲ್ ಆಗಿ ನಮ್ಮ ಗಾಡಿನ ಲೋಡಿಗೆ ಬಿಡಿ ಅಂತ ಹೇಳಿದರು. ಗಾಡಿ ತಂದು ಲೋಡಿಂಗ್ ಪಾಯಿಂಟಲ್ಲಿ ಹಾಕಿದ್ದೀನಿ. ನೋಡಿ, 33 ಅಡಿ ಬರುತ್ತೆ ಕರೆಕ್ಟಾಗಿ ಅದು ಐಟಮು. ಡೋರ್ ಓಪನ್ ಮಾಡಲೇಬೇಕು ನಾವು. ಹಂಗಾಗಿ ಅದೇ ಥರ ಲಾಸ್ಟಲ್ಲಿ ಕಟ್ಟೆ ಸಿಟಿ ಲೋಡ್ ಮಾಡಿಸ್ತಾ ಇದ್ದೀವಿ. ಈ ಮೆಟೀರಿಯಲ್ ಬಂದು 13 ಟನ್ನೇನೋ ಇರಬೇಕು ನನ್ನ ಪ್ರಕಾರ. 13 ಟನ್ ಆಯ್ತು ಅಂತ ಹೇಳಿದ್ರು ಈ ಬಂಡ್ಲು. ಇದನ್ನು 2 ಕ್ರೇನಲ್ಲಿ ಎತ್ತುತ್ತವ್ರೆ. ಲೆಂತ್ ಇರೋದ್ರಿಂದ 2 ಕ್ರೇನಲ್ಲಿ ಆಪ್ರೇಟ್ ಮಾಡಿಕೊಂಡು ಮುಂದೆ ಒಂದು ರೋಪ್ ಹಾಕಿ ಹಿಂದೆ ಒಂದು ರೋಪ್ ಹಾಕಿ ನೋಡಿ 2 ಕ್ರೇನಲ್ಲಿ ಲೋಡ್ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಕೇರ್ಫುಲ್ಲಾಗಿರ್ಬೇಕು ಈ ಮಾತ್ರ, ಈ ಕೆಲಸಗಳು ಮಾತ್ರ. ಒಂದು ಬಂಡ್ಲು ಲೋಡ್ ಆಯಿತು ಅಂತೂ ಇಂತು. ಎರಡನೇ ಬಂಡ್ಲು ಲೋಡ್ ಮಾಡೋಕ್ಕೂ ಪೇಮೆಂಟ್ ಮಾಡಿಸ್ಬೇಕು. ಮಾಡಿಸ್ಬಿಟ್ಟು ಬಿಡೋಣ. ನೋಡಿ, 2ನೇ ಬಂಡ್ಲು ಕ್ರೇನಲ್ಲಿ ಲೋಡ್ ಮಾಡ್ಕೊಂಡು ನಿಂತಿದ್ದಾರೆ. ಗಾಡಿ ಬಿಟ್ಟಿದ್ದೀನಿ. ಈಗ 2 ಬಂಡ್ಲು ಈ ಬಂಡ್ಲು ಹಾಕಿದ್ರೆ ಟೋಟಲ್ 35 ಚಿಲ್ಲರೆ ಆಗುತ್ತೆ. 33 ಅಡಿ ಲೆಂತೇನಿಲ್ಲ, ಕರೆಕ್ಟಾಗಿ 30 ಅಡಿ ಐತೆ ಗಾಡಿ. 30 ಅಡಿ ನಮ್ಮದು ಬಾಡಿ ಇರೋದು 30 ಅಡಿನೇ. ಕರೆಕ್ಟಾಗಿ ಫಿಟ್ ಆಗಿರೋದ್ರಿಂದ ಲೋಡ್ ಹಾಕೋಕ್ಕೆ ಅಲ್ಲ, ಡೋರ್ ಹಾಕೋಕ್ಕಾಗಲ್ಲ. ಹಂಗಾಗಿ ಡೋರ್ಗೆ ಚೈನ್ ಹಾಕ್ಬಿಟ್ಟು ಬಿಟ್ಕೊಳ್ಳೋಣ. ಇಂಡಿಕೇಟ್ರು ಬ್ರೇಕ್ ಲೈಟ್ ಕಾಣೋ ಥರ ಮಾಡ್ಕೊಂಡು ಹೋಗೋಣ. ಬನ್ನಿ ಲೋಡ್ ಮಾಡ್ಸೋಣ.
ಅಂತೂ ಇಂತೂ ಗಾಡಿಯನ್ನು ಲೋಡಾಗಿ ಸೈಡ್ಗೆ ಹಾಕೊಂಡಿದ್ದೀವಿ. ಬಿಲ್ ಕೊಡೋಕೆ ಮ್ಯಾಕ್ಸಿಮಮ್ 2 ಅವರ್ ಬೇಕಂತೆ. ನೋಡಿ ಇಲ್ಲಿ ಗಾಡಿ ಹೋಗ್ತಿದ್ಯಲ್ಲ, ಇದ್ರ ಮೇಲಿರೋ ಕಾಯಲ್ಲಿ ಏನಿಲ್ಲ ಅಂದ್ರೆ 30 ಟನ್ ಇತ್ತು ಆ ಕಾಯಲ್ಲು. ಆ ಥರ ಲೋಡ್ ಹಾಕೊಂಡು ಹೊಡಿತಾರೆ. ಆ ಕಡೆ ಒಂದು ಚೈನ್ ಈ ಕಡೆ ಒಂದು ಚೈನಲ್ಲಿ ಲೋಡ್ ಮಾಡಿರ್ತಾರೆ ಆ ಥರ ಕಾಯಲ್ಲು. ನೋಡಿ ನಮ್ಮ ಗಾಡಿ ಈ ಥರ ಕಾಣಿಸ್ತಿದೆ ಲೋಡ್ ಆದಮೇಲೆ. ನೋಡೋಕ್ಕೆ ಕಡಿಮೆನೇ ಕಾಣೋದು. ಸ್ನೇಹಿತರೆ ಟೈಮ್ ಬಂದು 8 ಗಂಟೆ ಆಯಿತು, ಇನ್ನೂ ಬಿಲ್ ಕೊಟ್ಟಿಲ್ಲ. ಊಟ ಮಾಡಬೇಕು, ಹೊಟ್ಟೆ ಬೇರೆ ಹಸಿತಾಯಿತು. ಅದಕ್ಕೆ ಏನಾದರೂ ತಿನ್ಕೊಂಬರೋಣ ಅಂತ ಆಚೆ ಬಂದ್ವಿ. ನಮ್ಮ ಲೋಕಿ ಕರ್ಕೊಂಡು ಹೋಗ್ತಾವನೆ, ಬಾ ಎಲ್ಲನ ಮುಂದೆ ಹೋಟ್ಲು ಗಿಟ್ಲು ಇರ್ತೈತೆ, ಟೀ ಅಂಗಡಿ ಎಲ್ಲಂದ್ರೂ ಇರ್ತೈತೆ ಅಂತ ಕರ್ಕೊಂಡು ಹೋಗ್ತಾವನೆ. ಹೋಗ್ತಾಯಿದ್ದೀನಿ. ನೋಡಿ ಇಲ್ಲೊಂದು ಚೌಟ್ರಿನೋ ಏನೋ ಇದೆ, ಏನು ಅಂತ ಗೊತ್ತಿಲ್ಲ. ಹೋಗ್ತಾಯಿದ್ದೀವಿ. ಎಲ್ಲೋ ಕರ್ಕೊಂಡು ಹೋಗ್ತಿದ್ಯೋ? ಮತ್ತೆ ಯಾಕೆ ನಡ್ಕೊಂಡು ಹೋಗ್ತಿದ್ಯಾ? ಮತ್ತೆ ಯಾಕೆ ನಡ್ಕೊಂಡು ಕರ್ಕೊಂಡು ಹೋಗ್ತಿದ್ಯಾ ಅಂದೆ? ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀವಿ ಸ್ನೇಹಿತರೆ. ಒಂದು ಟೀ ಅಂಗಡಿನೂ ಇಲ್ಲ, ಯಾವ ಅಂಗಡಿನೂ ಇಲ್ಲ. ಇನ್ನೂ ಮ್ಯಾಕ್ಸಿಮಮ್ 1 ಕಿಲೋಮೀಟ್ರ್ ಹೋಗ್ಬೇಕಂತೆ. ಏನು ಮಾಡೋದು, ಅಲ್ಲೂ ಕುಂತ್ಕೊಂಡು ಬೇಜಾರು. ಅದಕ್ಕೆ ಹೋಗ್ತಾ ಇದ್ದೀವಿ. ನೀವು ಅಪಾಯಿಂಟ್ಮೆಂಟ್ ನೋಡಿ ಹೇಗಿದೆ. ನಡ್ಕೊಂಡು ಹೋಗ್ತಾಯಿದ್ದೀವಿ. ಹೋಗಿ ಟೀ ಕುಡ್ಕೊಂಡು ಪಾನಿಪುರಿ ಏನಾದರೂ ತಿನ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಇನ್ನೂ ಹೋಗೋದು ಲೇಟ್ ಆಗುತ್ತಲ್ವ ನಾವು, ಅಷ್ಟೊತ್ತಿಗೆ ಸ್ವಲ್ಪ ಏನಾದರೂ ತಿನ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಒಂದು ಅಂಗಡಿಗಳು ಇಲ್ಲ. ಇನ್ನೂ 1 ಕಿಲೋಮೀಟ್ರ್ ಏನೋ ಹೋಗ್ಬೇಕು ಅಂತ ಯಾರೋ ಹೇಳಿದರು. ಹೋಗ್ತಾ ಇದ್ದೀವಿ. ಕ್ಯಾಂಟ್ರು ನಿಂತಿದೆಯಲ್ಲ, ಕ್ಯಾಂಟ್ರು ಈ ಕಾರಿಗೇನೋ ಟಚ್ ಆಗೈತೆ. ಇಬ್ಬರು ಜಗಳ ಮಾಡ್ತಿದ್ದಾರೆ ಡ್ರೈವರ್ಗಳು. ಜಾಮ್ ಆಗೈತೆ. ಹೋಗ್ತಾ ಇದ್ದೀವಿ. ಈಗ ನಾವು ಹೊಸಕೋಟೆ ರೋಡಲ್ಲಿ ಬರಲಿಲ್ಲ, ಈಗ ದೇವನಹಳ್ಳಿಗೆ ಟಚ್ ಆಗಿಬಿಡ್ತೀವಿ ಡೈರೆಕ್ಟಾಗಿ. ಈ ಬೂದ್ಗೆರೆ ಕ್ರಾಸಿಂದ ಸ್ಟ್ರೈಟ್ ಹೋದರೆ ದೇವನಹಳ್ಳಿ ಹೊಸ ರೋಡ್ಗೆ ಟಚ್ ಆಗ್ತೀವಿ. ಹೊಸಕೋಟೆ ಮೇಲೆ ಬಂದರೆ ಸಿಟಿ ಲಾಸ್ ಬರಬೇಕಲ್ಲ, ಜಾಮ್ ಆಗಿರುತ್ತೆ ಅಂತ ಬರಲಿಲ್ಲ. ನೋಡಿ ಇವರಿಬ್ಬರು ಗಾಡಿ ಟಚ್ ಆಗಿ ಕಿತ್ತಾಡ್ಕೊತಿದ್ದಾರೆ, ನೋಡ್ಬೋದು. ಸ್ನೇಹಿತರೆ ಫೈನಲ್ ಆಗಿ ಈಗ ಹೊಸ ರೋಡಿಗೆ ಟಚ್ ಆದ್ವಿ. ಹೋಗ್ತಾ ಇದ್ದೀವಿ, ಆರಾಮಾಗಿ ಹೋಗ್ತಾ ಇದ್ದೀವಿ. ಏನು ಸಮಸ್ಯೆ ಏನಿಲ್ಲ. ಅಂದರೆ ಏನಪ್ಪ ಅಂದರೆ ಡೋರ್ ಒಂದು ಓಪನ್ ಐತೆ, ಅದು ಬಿಟ್ಟರೆ ಟನ್ನೇಜ್ ಏನಿಲ್ಲ ಗಾಡೀಲಿ. ಡೋರ್ ಓಪನ್ ಒಂದಷ್ಟೇ. ಟೋಲೆಲ್ಲ ಪಾಸ್ ಆಗೈತೆ. ಯಾರು ಇನ್ನು ಆರ್ ಟಿ ಓದವರು ಇರೋಲ್ಲ ಅನ್ಕೊತೀನಿ. ಇನ್ನು ದೊಡ್ಡಬಳ್ಳಾಪುರದಿಂದ ಲೆಫ್ಟಿಗೆ ತಗೊಂಡ್ರೆ ಹೆವಿ ಗಾಡಿಗಳು, ಸಿಮೆಂಟ್ ಗಾಡಿಗಳು ಮತ್ತು ಕಲ್ಲು ಗಾಡಿಗಳು ಓಡಾಡ್ತಾವಲ್ಲ, ಅಲ್ಲಿ ಏನಾದರೂ ಆರ್ ಟಿ ಓದವ್ರು ಇದ್ದರೆ ಡೋರ್ ಓಪನ್ ಅಂತ ಕೇಳ್ತಾರೆ. ಅದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ. ಟನ್ನೇಜ್ ಎಲ್ಲ ಕರೆಕ್ಟಾಗೈತೆ. ಪಾಸಿಂಗ್ ಟನ್ ಐತೆ, 35 ಟನ್ ಕರೆಕ್ಟಾಗೈತೆ ಲೋಡು. ಹೋಗ್ತಾಯಿದ್ದೀವಿ. ಈಗ ಟೈಮ್ ಬಂದು 10:15. ಈಗ ನಾವು ನೆಲಮಂಗಲ ಹೋಗೋದ್ರಲ್ಲಿ 11:30, 12 ಗಂಟೆ ಒಳಗಡೆ ರೀಚ್ ಆಗ್ತೀವಿ. ಅಲ್ಲೆಲ್ಲಾದರೂ ದೊಡ್ಡಬಳ್ಳಾಪುರದ ಹತ್ರ ಸೈಡ್ಗೆ ಹಾಕ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಹೋಗ್ತೀವಿ. ನೆಲಮಂಗಲ ಹೋಗಿ ಸಿಗ್ತೀವಿ ಸ್ನೇಹಿತರೆ. ಬನ್ನಿ, ನೆಲಮಂಗಲ ಬೈಪಾಸ್ ಹೋದಾಗ ಸಿಗ್ತೀವಿ. ಸ್ನೇಹಿತರೆ ಇಂತೂ ನೆಲಮಂಗಲ ಬೈಪಾಸ್ ಬಂದ್ವಿ. ಕುಣಿಗಲ್ ರೋಡಲ್ಲಿ ಹೋಗ್ತಾ ಇದ್ವಿ. ಏನಿಲ್ಲ, ಯಾರು ಪೊಲೀಸ್ನವ್ರು ಆರ್ ಟಿ ಓದಾಗಲಿ ಯಾರು ಕೇಳಲಿಲ್ಲ, ಯಾರು ಹಿಡೀಲಿಲ್ಲ. ಆರಾಮಾಗಂತೂ ಬಂದ್ವಿ. ಈ ಲಿಫ್ಟ್ ಟ್ಯಾಕ್ಸಲ್ಲಿ ಇಲ್ಲದೆ ನಮ್ಗೆ ಸಮಸ್ಯೆ ಆಗೈತಲ್ಲ ಈ ಗಾಡಿದು. ನಾಳೆ ನಾಡೋದ್ರಲ್ಲಿ ಶೋರೂಮಿಗೆ ತೊಗೊಂಡು ಹೋಗ್ಬೇಕು ಗಾಡಿನ. ನೋಡೋಣ ಯಾವಾಗ ಫ್ರೀ ಇರುತ್ತೆ ಅವಾಗ ತೊಗೊಂಡೋಗಿ ರೆಡಿ ಮಾಡಿಸ್ಕೊಂಬರೋಣ. ಇಲ್ಲಾಂದರೆ ಸುಮ್ಮನೆ ಟೈರು ಹೌಸಿಂಗ್ ವೀಲ್ ಸುಮ್ಮನೆ ಸವಿತೈತೆ. ಓಡಿರೋದು ಗಾಡಿ ಬಂದು ಬರೀ 17,000 ಅಷ್ಟೇ. ಅರ್ಧ ಟೈರ್ ಸೌದ್ಬಿಟ್ಟೈತೆ ಆಗಲೇ. ಅದಕ್ಕೆ ಶೋರೂಮ್ಗೆ ಹೋಗಿ ಆ ಕಂಪ್ಲೇಂಟ್ನ ಚೆಕ್ ಮಾಡಿಸ್ಬೇಕು. ಇವಾಗ ನಮ್ಮ ಫ್ಯಾಕ್ಟ್ರಿ ಫುಲ್ ಕ್ಲೋಸ್ ಮಾಡಿರ್ತಾರೆ. ಸೆಕ್ಯೂರಿಟಿಗೆ ಫೋನ್ ಮಾಡಿ ಕರಿಬೇಕು. ಕರೆದ್ಬಿಟ್ಟು ಗೇಟು ಓಪನ್ ಮಾಡಿಸ್ಬಿಟ್ಟು ಗಾಡಿ ಒಳಗಡೆಗೆ ಹಾಕ್ಬಿಟ್ಟು ಸೇಫಾಗಿ ಹೋಗಬೇಕು. ಈಗ ನಾವು ಮನೆಗೆ ಹೋಗೋವಷ್ಟರಲ್ಲಿ ಇನ್ನೂ ಅರ್ಧ ಗಂಟೆ ಬೇಕು. ನಾವಿಲ್ಲಿಂದ 20 ಕಿಲೋಮೀಟ್ರ್ ಮನೆಗೆ ಹೋಗಬೇಕು. ಗಾಡಿ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗೋಣ. ಮೆಟ್ರಿಯಲ್ ನೆನೆದಂಗೆ ಗಾಡಿಗೆ ಟಾರ್ಪಲ್ ಹಾಕ್ಬಿಟ್ಟು, ಮಳೆಗಿಳೆ ಬಂದರೆ ನೆನಿಬಾರ್ದು ಮೆಟ್ರಿಯಲು. ಅದಕ್ಕೆ ಟಾರ್ಪಲ್ ಹಾಕ್ಬಿಟ್ಟು ಮನೆಗೆ ಹೋಗೋಣಂತೆ. ನಾಳೆ ಬೆಳಗ್ಗೆ ಬಂದು ಗಾಡಿ ಖಾಲಿ ಮಾಡಬೇಕು. ನಮ್ಮ ಕಂಪ್ನಿಗೆ ಅಲ್ವಾ ಖಾಲಿ ಮಾಡ್ಕೊಳೋದು.
ಗಾಡಿ ಖಾಲಿ ಮಾಡಿಸ್ಬಿಟ್ಟು ಮನೆಗೆ ಹೋಗೋಣ ಅಂತ. ನಾನು ಬೇಡ, ಹೋಗೋಣ ಮನೆಗೆ, ಬೆಳಿಗ್ಗೆ ಬೇಕಾದ್ರೆ ಒಂದು 10 ಗಂಟೆಗೆ ಬಂದು ಗಾಡಿ ಖಾಲಿ ಮಾಡ್ಸೋಣ, ಯಾವುದಾದ್ರೂ ಡ್ಯೂಟಿ ಇದ್ದರೆ ಮಾಡೋಣ ಅಂತ ಹೇಳಿದ್ದೀನಿ. ಅವನು ಚಳಿ ಬೇಡ, ಬೈಕಲ್ಲಿ ಹೋಗೋದು ಇಷ್ಟೊತ್ತಿನಲ್ಲಿ ಬೇಡ, ಮಲ್ಕೊಂಡು ಬೆಳಿಗ್ಗೆ ಹೋಗೋಣ ಅಂತ ಅಂತವನೆ. ನೋಡೋಣ, ಏನೋ ಒಂದು ಡಿಸೈಡ್ ಮಾಡೋಣ. ಸ್ನೇಹಿತರೆ, ಗೋಡನ್ ತಗ ಬಂದ್ವಿ. ಇದೇ ಲೆಫ್ಟ್ ಸೈಡಲ್ಲಿ ಏನು ಕಾಣಿಸ್ತೈತೆ, ಇದೇ ನಮ್ಮದು ಫ್ಯಾಕ್ಟ್ರಿ ಗೋಡನ್ನು ಎಲ್ಲ ಇದೇನೆ. ಗೇಟ್ ಕ್ಲೋಸ್ ಮಾಡಿದ್ದಾರೆ, ನೋಡೋದು ಕಾಣಿಸ್ತಿದೆಯಲ್ಲ, ಅದೇ ಗೇಟು. ಅಲ್ಲಿ ಗಾಡಿ ಹಾಕಬೇಕು, ಒಳಗಡೆ ಸೆಕ್ಯೂರಿಟಿ ಬರ್ತಾರೆ, ಬಂದು ಗೇಟ್ ಓಪನ್ ಮಾಡ್ತಾರೆ. ಆದಷ್ಟು ಎಲ್ಲರೂ ವಿಡಿಯೋನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಒಂದೊಂದು ವೀಡಿಯೋ ಹಾಕೋಣ ಅನ್ಕೊತೀವಿ, ಒಂದೊಂದು ಟ್ರಿಪ್ಪಲ್ಲಿ ವೀಡಿಯೋ ಮಾಡೋಕ್ಕಾಗಿರಲ್ಲ. ಅರ್ಜೆಂಟ್ ಇದ್ದರೆ ಹಂಗೆ ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಬಂದುಬಿಟ್ಟಿರ್ತೀನಿ. ಇನ್ನು ಮುಂದೆ ಆದರೂ ಒಂದೊಂದು ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೆಕ್ಯೂರಿಟಿ ಬಂದು ಗೇಟ್ ಓಪನ್ ಮಾಡ್ತಿದ್ದಾರೆ, ಇಲ್ಲೇ ಗಾಡಿ ಹಾಕ್ಬಿಟ್ಟು ಹೋಗೋಣಂತೆ. ಗೇಟ್ ಓಪನ್ ಮಾಡಿದ್ರು, ಗಾಡಿ ಒಳಗಡೆ ಹಾಕೋಣ, ಹಾಕ್ಬಿಟ್ಟು ಆರಾಮಾಗಿ ಮನೆಗೆ ಹೋಗೋಣ. ಇದೇ ನಮ್ಮ ದೊಡ್ಡ ಗಾಡಿ ನಿಲ್ಲಿಸೋ ಪಾರ್ಕಿಂಗ್ ಜಾಗ. ಇಲ್ಲೇ ಹಾಕ್ಬಿಟ್ಟು ಹೋಗೋಣ, ಟಾರ್ಪಲ್ ಹಾಕ್ಬಿಟ್ಟು. ಎಲ್ಲರೂ ವೀಡಿಯೋಗೆ ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿದ್ರೆ ನಾವು ಡೈಲಿ ವೀಡಿಯೋ ಹಾಕ್ತೀವಿ. ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಸಿಗ್ತೀವಿ ಮತ್ತೊಂದು ವೀಡಿಯೋದಲ್ಲಿ.